ನಮಸ್ಕಾರ ವೀಕ್ಷಕರೇ, ಮಂಗಳಯಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನಿತಾ. ಇವತ್ತು ನಾವು ವಿಶೇಷವಾಗಿ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೇವೆ. ನೀವೆಲ್ಲರೂ ನಾನು ಅವನೆಲ್ಲ ಅವಳು ಅನ್ನೋ ಮೂವಿಯನ್ನ ನೋಡಿರ್ಬೋದು. ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದ್ರು ತೃತೀಯ ಲಿಂಗಿಗಳಾಗಿ ಬದಲಾದಾಗ ಅವರು ಮನೆಯಲ್ಲಿ ಎಷ್ಟು ಸಮಸ್ಯೆಯನ್ನು ಅನುಭವಿಸ್ತಾರೆ, ಮತ್ತೆ ಮನೆ ಬಿಟ್ಟು ಬಂದು ಸಮಾಜದಲ್ಲಿ ಯಾವ ರೀತಿ ಅವರು ತೊಂದರೆಗಳನ್ನು ಅನುಭವಿಸ್ತಾರೆ, ಯಾವ ರೀತಿಯ ಕಷ್ಟಗಳು ಎದುರಾಗ್ತದೆ, ಅವ್ರದ್ದು ಪರಿಸ್ಥಿತಿ ಯಾವ ರೀತಿ ಇರ್ತದೆ, ಮುಂದೆ ಅವರು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾರೆ, ಇದನ್ನೆಲ್ಲ ನಾನು ಅವನೆಲ್ಲ ಅವಳು ಅನ್ನೋ ಮೂವಿಯಲ್ಲಿ ನೋಡಿದ್ದೇವೆ. ಈಗ ನಾವು ಇವತ್ತಿನ ಟಾಪಿಕ್ ಕೂಡ ಅದನ್ನೇ ಇಟ್ಕೊಂಡಿದ್ದೇವೆ. ತೃತೀಯ ಲಿಂಗಿಗಳಾಗಿ ಬದಲಾದಾಗ ಅವರು ಸಮಾಜದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾರೆ, ಅವ್ರಿಗೆ ಸಮಾಜ ಮತ್ತು ಸರ್ಕಾರ ಯಾವ ಫೆಸಿಲಿಟೀಸ್ಗಳನ್ನ ಕೊಡ್ತಿದೆ, ಮತ್ತೆ ಎಷ್ಟೆಲ್ಲ ಶೋಷಣೆಗಳನ್ನ ಅನುಭವಿಸ್ತಿದ್ದಾರೆ, ಅದ್ರ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ. ನಮ್ಮೊಟ್ಟಿಗೆ ತೃತೀಯ ಲಿಂಗಿ ಆಗಿರುವ ಕಾಜಲ್ ಅವರು ಇದ್ದಾರೆ. ಅವ್ರನ್ನ ಫಸ್ಟ್ ನಾವು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಕಾಜಲ್ ಅವರೇ ನಮಸ್ತೆ. ವೀಕ್ಷಕರೇ, ಮತ್ತೊಬ್ರು ತೃತೀಯ ಲಿಂಗಿಗಳ ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ, ಅವ್ರನ್ನ ಒಂದು ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡ್ತಾ ಇರುವವರು ಇಲ್ಲಿಯ ಉಡುಪಿಯ ಜರ್ನಲಿಸಂ ಲೆಕ್ಚರರ್ ಒಬ್ರು ಇದ್ದಾರೆ, ಮಂಜುನಾಥ್ ಕಾಮತ್ ಅವರು. ಅವ್ರನ್ನೂ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಾವು ಫಸ್ಟ್ಗೆ ಕಾಜಲ್ ಅವರಲ್ಲಿ ಮಾತಾಡಬೇಕು. ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿಕೊಂಡು ನೀವು ಸಮಾಜದಲ್ಲಿ ಮುಂದೆ ಬಂದಿದ್ದೀರಿ. ಈಗ ನಿಮ್ಮ ಸಮಸ್ಯೆ ಯಾವ ರೀತಿ ನೀವು ಫೇಸ್ ಮಾಡಿದ್ರಿ, ನಿಮ್ಮ ಹುಟ್ಟು ಎಲ್ಲಿ, ಮತ್ತೆ ಅಲ್ಲಿಂದ ಯಾವ ರೀತಿ ಉಡುಪಿಗೆ ಹೇಗೆ ಬಂದ್ರಿ, ಇದ್ರ ಬಗ್ಗೆ ನನಗೆ ಸ್ವಲ್ಪ ಹೇಳಿ. ನನ್ನ ಹೆಸರು ಕಾಜಲ್ ಅಂತ. ನನ್ನ ಹುಟ್ಟೂರು ಮಂಡ್ಯದಲ್ಲಿ ನಾನು ಮಂಡ್ಯದಲ್ಲಿ ಅಂದರೆ ಒಂದು ಮಂಡ್ಯ ಸಿಟಿಲೇ ನಾನು ಬೆಳೆದು ಹುಟ್ಟಿರೋದು. ನಾನು ಒಂದು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾವಣೆ ಆಗಿದ್ದು. ಅದು ಗಂಡಾಗಿ ಹುಟ್ಟಿ ಅಂದರೆ ಅದು ಸಾಮಾನ್ಯ ನಮ್ಮವ್ರದ್ದು ತುಂಬ ಕಥೆಗಳಿದೆ. ಅದು ಪ್ರತಿದಿನ ಹೇಳ್ತಾರೆ. ಏನು ಗೊತ್ತಾ, ಗಂಡಾಗಿ ಹುಟ್ಟಿ ಅಂದರೆ ಈಗ ಫಿಫ್ತ್ ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗುತ್ತೆ. ನಮಗೇನು ಗೊತ್ತಾ, ನಮ್ಮ ಮನದ ಮಾತು ಬದಲಾವಣೆ ಆಕರ್ಷ ಅದೆಲ್ಲ ಹೆಣ್ಣು. ನಾವು ನಮ್ಮ ಮನಸ್ಸಲ್ಲಿ ಹೆಣ್ಣೆ ಅಂತ ತಿಳ್ಕೊಳ್ಳೋದು, ಆದರೆ ನೋಡೋರಿಗೆ ಗಂಡು. ಆದರೆ ನಮಗೆ ಭಾವನೆ ಎಲ್ಲ ಹೆಣ್ಣೆ ಅಲ್ಲ. ಮತ್ತು ನಾವು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಅಂದರೆ ಮುಂದೆ ವಯಸ್ಸಾಯ್ತಾ ಬರ್ತಾ ಎಜುಕೇಷನ್ ಆಗ್ತಾ ಮತ್ತು ನಮ್ಮದು ಹಾಗೆ ಬದಲಾವಣೆ ಆಗುತ್ತೆ. ಆದರೆ ನಮ್ಮ ಮನೆಯವರು ಅರ್ಥ ಮಾಡ್ಕೊಳ್ಳಲ್ಲ, ಅವು ನಮ್ಮ ಗಂಡು ಮಗನೇ ಅಂತ ತಿಳ್ಕೊತಾರಲ್ಲ. ನಾವು ಆಡೋದು ಮಾಡೋದೆಲ್ಲ ನಾವು ಹೆಣ್ಣೆ, ಮನಸ್ಸಲ್ಲಿರೋದೆಲ್ಲ ನಾನು ಒಂದು ಹೆಣ್ಣು, ನಾನೊಂದು ಹುಡುಗನ್ನ ಪ್ರೀತಿ ಮಾಡಬೇಕು, ಲವ್ ಮಾಡಬೇಕು, ಆ ಥರ ಇರುತ್ತೆ ನಮಗೆ. ಆದರೆ ಮನೆಯಲ್ಲಿ ಒಂದು ಗಂಡು ಮಗು ಅಂತ ನೋಡ್ತಾರೆ. ಆದರೆ ನನಗೆ 9th ಸ್ಟ್ಯಾಂಡರ್ಡಲ್ಲಿ ನಾನು ಹೇಳಿದೆ, ನನಗೆ ಇಲ್ಲಿ ಒಂದು ಸೀರೆ ಉಟ್ಕೊಳ್ಳೋದು, ಡ್ರೆಸ್ ಹಾಕೊಳ್ಳೋದು, ನಂದು ಯಾವುದೇ ಪ್ರೋಗ್ರಾಮ್ ಇರಲಿ 6th 7th ಬರೀ ಮಿಡಿ ಸ್ಕರ್ಟ್ ಹಾಕೊಂಡು ಡ್ಯಾನ್ಸ್ ಆಡೋದು ಸ್ಕೂಲಲ್ಲಿ. ಮನೇಲಿ ತಿಳ್ಕೊಳ್ಳೋರು, ಅಯ್ಯೋ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲ ಹಾಗೆ ನಡೀತಾರೆ ಹಾಗೆ ಅಂತ ತಿಳ್ಕೊತಾರೆ. ಆದರೆ ನಂದೇ ಒಂದು ಬೇರೆ ಟಾರ್ಗೆಟ್ ಅಂದರೆ ನಾನು ಒಂದು ಹೆಣ್ಣೆ ಅಂತ ನನ್ನ ಮನಸ್ಸಲ್ಲಿ ತಿಳ್ಕೊಳ್ಳೋದು. ಮತ್ತು ನಮ್ಮವರೇ ಒಬ್ಬರು ಮಾದೇವಿ ಅಂತ ಇದ್ರು ಅಲ್ಲಿ ನಮ್ಮ ಮಂಡ್ಯದಲ್ಲೇ. ಅವ್ರನ್ನ ನೋಡುವೆ, ಅವರು ಟ್ರಾನ್ಸ್ಜೆಂಡರ್, ಅವರು ನಮ್ಮ ಥರನೇ. ಅವರು ಉದ್ದ ಕೂದಲು ಬಿಟ್ಟು ಸ್ಯಾರಿ ಉಟ್ಕೊಂಡೆಲ್ಲ. ನಾವು ದಿನ ಹೋಗ್ತಿದ್ದೋ ನಾವು ಸ್ಕೂಲಿಂದ ಬರುವಾಗ ಅಲ್ಲಿ ನೋಡುವಾಗ ಅವ್ರು ನೋಡ್ಕೊಂಡು ನಿಂತ್ಕೊಳ್ಳೋರು, ಬೈಯೋರು ಹೋಗಿ ಅಂತ. ಮತ್ತು ಒಂದ್ಸರಿ ನಾನಂದೆ, ಇಲ್ಲ ನನ್ನ ಹೆಸರು ಹೇಳಿದೆ, ನನ್ನ ತಂದೆ ತಾಯಿ ಇಟ್ಟಿದ್ರಲ್ಲ ಹೆಸರು ಹೇಳಿದ್ರೆ. ಮತ್ತು ಹೇಳಿದ ತಕ್ಷಣ ನಾನಂದೆ, ನಾನು ನಿಮ್ಮ ಥರನೇ ಸೀರೆ ಉಡ್ಬೇಕು, ನನಗೂ ಕೂದಲು ಇದೇ ಥರ ಬೇಕು, ನನಗೆ ಇದೆಲ್ಲ ಪ್ಯಾಂಟ್ ಶರ್ಟ್ಗಳು ನಂಗೆ ಇಷ್ಟ ಇಲ್ಲ ಹಾಗೆ ಅಂತ ನನ್ನ ಭಾವನೆ ಹೇಳ್ಕೊಂಡೆ. ಈಗ ಒಂದು ಭಾವನೆ ಹೇಳ್ಕೋಬೇಕಾದ್ರೆ ಒಂದು ಗಂಡ ಹತ್ರ ಹೇಳ್ಕೊಂಡ್ರೆ ನಾನು ಸಾಲ್ವ್ ಆಗಲ್ಲ, ಒಂದು ಹೆಣ್ಣ ಹತ್ರ ಹೇಳ್ಕೊಂಡ್ರೆ ಸಾಲ್ವ್ ಆಗಲ್ಲ. ಅದು ನಮ್ಮವ್ರ ಹತ್ರ ನಾವು ಹೇಳ್ಕೊಂಡ್ರೆ ಮಾತ್ರ ನಮ್ಗೆ ಸಾಲ್ವ್ ಆಗೋದು. ಅದನ್ನು ಹೇಳ್ಕೊಂಡ ತಕ್ಷಣ ನಾನು ಮುಂಬೈಲಿರೋದು, ನಾನು ಡ್ಯಾನ್ಸ್ಗೆ ಹೋಗ್ತೀನಿ ಹಾಗೆ ಹೀಗೆ ಅಂತ ನನಗೆ ಖುಷಿ ಆಯಿತು. ಅಯ್ಯೋ ನನಗೂ ಅದೇ ಬೇಕಿತ್ತಲ್ಲ, ನಾನು ಅದೇ ಸಮಾಜ. ಮತ್ತೇನು ಮಾಡೋದು, ಮನೇಲಿ ಒಂದ್ಸರಿ ನಾನು ಮನೆಗೆ ಗೊತ್ತಿಲ್ಲದೆ ಹೊರಟೋದೆ. ನಾನು ಎಜುಕೇಷನ್ ಡ್ರಾಪ್ ಮಾಡಿ ಹಾಗೆ ಹೋದೆ. ನಾನು ಹೋದ ತಕ್ಷಣ ನಾನು 7th ಸ್ಟ್ಯಾಂಡರ್ಡಲ್ಲಿ ಡ್ರಾಪ್ ಮಾಡಿದೆ. ಮತ್ತೆ 8th ಸ್ಟ್ಯಾಂಡರ್ಡ್ ಹಾಗೆ ಹೋಗ್ತಿದ್ದೆ ಬರ್ತಿದ್ದೆ. 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಪಾಸ್ ಆದೆ. ಆಗ ನಾನೇನು ಮಾಡಿದೆ, ನಾನು ಒಂದು ಹೆಣ್ಣೆ ಆಗಬೇಕು. ಈಗ ಬಾಂಬೆಲಿ ಹೋಗಿದ ತಕ್ಷಣ ಎಲ್ಲರೂ ನೋಡಿದೆ, ಅವ್ರಿಗಿಂತ ಇನ್ನೂ ಒಳ್ಳೆಯರಿದ್ರೆ. ಈಗ ಅವರು ಮಂಗಳಮುಖಿ, ಒಂದು ಗಂಡಾಗಿ ಹುಟ್ಟಿ ಅದರ ಒಂದು ಸೀರೆ ಉಟ್ಕೊಂಡು ಕಲೆಕ್ಷನ್ ಮಾಡೋದು, ಸೆಕ್ಸ್ ಮಾಡೋದು, ಡ್ಯಾನ್ಸ್ ಆಡೋದು ಆ ಥರ ಇದ್ರು. ಅವ್ರಿಗಿಂತ ಇನ್ನೊಬ್ಬರನ್ನ ನೋಡಿದೆ ನಾನು. ಅವ್ರು ಹೇಗಿದ್ರು, ಈಗ ಒಂದು ಡ್ಯಾನ್ಸ್ ಆಡೋದು, ಒಂದು ಮಕ್ಕಳು ಹುಟ್ರೆ ಡ್ಯಾನ್ಸ್ ಆಡೋದು ಹಾಗೆ ಹೀಗೆ ಅಂತ ಅವ್ರು ಇನ್ನೂ ಚೆಂದ ಇದ್ರು. ನಾನು ಅವ್ರ ಥರ ಆಗಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ನಾನು ಈಗ ಅದು ಟ್ರಾನ್ಸ್ಸೆಕ್ಷುವಲ್ ಅಂತಾರೆ, ಅದಕ್ಕೆ ಒಂದು ಹೆಣ್ಣಾಗಿ ಫುಲ್ ಬದಲಾವಣೆ ಆಗಿದೆ. ಅದು ನಾನು ಆಗಲೇಬೇಕಂತ ಆಗ್ಬಿಟ್ಟಾದ್ಮೇಲೆ ನಾನು ಮುಂಬೈನಲ್ಲಿ ತುಂಬ ವರ್ಷ ವಾಸಿಸಿದೆ, 9-10 ವರ್ಷ. ಮತ್ತು ಅಲ್ಲಿಂದ ನನಗೆ ಇಲ್ಲಿ ಕಾಂಟ್ಯಾಕ್ಟ್ ಒಂದು ಶಿಲ್ಪ ಅಂತ ಇದ್ಲು, ಒಂದು ವಿಜಯ್ ಕುಮಾರ್ ಅಂತ ಸೈಕಲ್ ಸರ್ಕಸ್ ಇದ್ರು, ಅವ್ರ ಕಾಂಟ್ಯಾಕ್ಟಿಂದ ನಾನು ಇಲ್ಲಿಗೆ ಬಂದು 7 years ಆಯಿತು. 7 years ಇಲ್ಲಿ ಬಂದು ನನಗೆ ಇಲ್ಲಿ ಫೆಸಿಲಿಟಿ ಹೇಳ್ಬೇಕಾದ್ರೆ ಮುಂಬೈನಲ್ಲಿ ಅಷ್ಟು ವರ್ಷ ಬದುಕ್ತಿದ್ದೆ, ಬಾಳ್ತಿದ್ದೆ. ಈ ಫೆಸಿಲಿಟಿ ನನಗೆ ಅಲ್ಲಿ ಸಿಕ್ಕಿಲ್ಲ. ನನಗೆ
ಈ ಉಡುಪಿ ಜಿಲ್ಲೆಯಲ್ಲಿ ಫೆಸಿಲಿಟಿ ಸಿಕ್ಕಂಗೆ. ಮತ್ತು ಈಗಂತೂ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತು ಮಂಜುನಾಥ್ ಸಾರು ಮತ್ತು DC ಅವರೆಲ್ಲ ನನಗೆ ಇನ್ನೂ ನಮ್ಮವ್ರಿಗೆ ಅವಕಾಶ ಕೊಡ್ತಾವ್ರೆ ಅಂದರೆ ನನ್ನ ಕನಸಲ್ಲಿ ಎಣಿಸ್ಕೊಳ್ಳಲ್ಲ. ನಮ್ಗೆ ಈ ಥರ ಇದೆಯಾ? ನಾನು ಮುಂಬೈಲಿದ್ದೆ, ನಮ್ಮವ್ರು ದೊಡ್ಡವ್ರು ನೋಡಿದೆ. ಅವ್ರು ಏನು ಮಾಡ್ತಾರೆ, ಒಂದು ಕಲೆಕ್ಷನ್ ಮಾಡೋದು ಮತ್ತು 2-3 ಅದು ಬಿಟ್ಟರೆ ನಮ್ಮ ಲೈಫಲ್ಲಿ ಏನಿಲ್ಲ ಅಂತ ತಿಳ್ಕೊಂಡೆ. ಎಜುಕೇಷನ್ ಎಷ್ಟೋ ಜನ ನಮ್ಮವ್ರು ಲಾ ಓದಿದ್ದಾರೆ, MABS ಓದಿದ್ದಾರೆ, ತುಂಬ ಎಜುಕೇಟೆಡ್ ತುಂಬ ಜನ ಇದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮ ಮುಂಬೈನಲ್ಲಿ ಒಬ್ಬ ಎಸ್ ಐ ಮಗನೇ ನಮ್ಮ ಥರನೇ ಒಂದು ಟ್ರಾನ್ಸ್ಜೆಂಡರೇ. ಈಗ ಅವ್ರು ಇದ್ದಾರೆ, ಅವ್ರ ಮನೇಲಿ ಒಪ್ಕೊಳ್ಳಿ ಏನ್ಲಿ, ಅವ್ರು ಬರ್ತಾರೆ, ನಮ್ಮ ಜೊತೆ ಮಿಂಗಾಲಾಗ್ತಾರೆ, ಹೋಗ್ತಾರೆ. ಅದೇ ಟೈಮ್ ನಾನು ಇಲ್ಲಿ ಬಂದು 7 years ಆಗಿ ನನ್ನ ಫೆಸಿಲಿಟಿ ಈ ಉಡುಪಿ ಜಿಲ್ಲೆಯಲ್ಲಿ ಆಗಿದೆ. ಫೆಸಿಲಿಟಿ ಏನಂತಂದರೆ ನಮ್ಮ ಸರ್ಕಾರದಿಂದ ಈಗ ವಿಶಾಲ್ ಸರ್ ಅದು DC ಅವ್ರು ಹೇಳಿದ್ದಾರಲ್ಲ, ಅವ್ರು ನಮಗೆ ಒಂದು ಜಾಗ, ನಾವು 3 ಜನಕ್ಕೆ ಒಂದು ಜಾಗ ನಮಗೆ ಅಲೌಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರು ಒಂದು ವಿಶಾಲ್ ಸರ್ ಮತ್ತು ರಾಜೇಂದ್ರ ಬೇಕಲ್ ಅಂತ ಇದ್ದಾರೆ, ಮಹಿಳಾ ಮತ್ತು ಮಕ್ಕಳ ಅವರು, ಮತ್ತು ಗ್ರೇಸಿ ಮೇಡಮ್, ಅವ್ರು 3 ಜನ ಸಪೋರ್ಟಿಂದ ತುಂಬ. ಆದರೆ ಇವರು ನಮ್ಮ ವಿಶಾಲ್ ಸರ್ ಹೇಳಿದ್ರು, ನಿಮಗೆ ಈಗ ಪ್ರಾಜೆಕ್ಟ್ ಒಂದು ನಮ್ಮದು NGO ಒಂದರಲ್ಲಿ ಕೆಲಸ ಮಾಡ್ತಿದ್ದೆ ನಾನು, HIV ಪಾಸಿಟಿವ್ ಅದರಲ್ಲಿ ಟಾರ್ಗೆಟ್ ರೀಚ್ ಮಾಡೋದು. ಅದರಲ್ಲಿ ಒಂದು NGO ಅದು ಅಲಯನ್ಸ್ ಕಂಪ್ನಿಲಿ, ಅದರಲ್ಲಿ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದೆ. ಅದು ಈಗ ಒಂದು 2 months ಬ್ಯಾಕ್ ಕ್ಲೋಸ್ ಆಯಿತು. ಅದು ಈಗ ಹೇಳ್ತಲ್ಲ ಕೇಂದ್ರದವರೆಲ್ಲ ಈಗ ಸ್ವಚ್ಛ ಭಾರತ ಅಂದ್ಬಿಟ್ಟು, ಸ್ವಚ್ಛ ಭಾರತ ಅಂತ ಬರೀ ಭಾರತ ಸ್ವಚ್ಛ ಮಾಡ್ತಾರೆ ಹೊರತು ಮನುಷ್ಯರಿಗೆ ಸ್ವಚ್ಛ ಮಾಡ್ತಾ ಇಲ್ಲ. ಆಯಿತಾ? ಅಲ್ಲೇ ಟಾರ್ಗೆಟ್ ರೀಚ್ ಮಾಡೋ ಟೈಮಲ್ಲಿ ಈಗ ನಮ್ಮ ಸಮುದಾಯ ಒಗ್ಗೂಡಿಸ್ಬೇಕು, ನಾವೆಲ್ಲ ಒಂದಾಗಬೇಕು, ಪ್ರೋಗ್ರಾಮ್ ಎಲ್ಲ ನಡೆಸ್ತಾ ಇದ್ದೋ ನಮ್ಮ ಆಫೀಸ್ ಇದ್ದಾಗ. ಈಗ ಆಫೀಸ್ ಏನಿಲ್ಲ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಈಗ ನಾವು ಎಲ್ಲಿ ಬಾಳಬೇಕು ಬದುಕಬೇಕಂದ್ರೆ ನಮಗೆ ದಾರಿ ಇಲ್ಲ. ಮತ್ತೆ ಒಂದಿನ ನಾನು ಅವಳು ಫಿಲಮ್ ಬಂದಿತ್ತು, ಇದೇ ನಮ್ಮ ಅಲಂಕಾರ ಟ್ಯಾಕೀಸಲ್ಲಿ ಓದುಗರ ಬಳಗಂತ ಒಂದಿದೆ, ನಮ್ಮ ಮಂಜುನಾಥ್ ಸರ್ ಅವ್ರ ಗ್ರೂಪೇ. ಆಗ ನಾನು ಬಂದಿದ್ದೆ. ಆಗ ನಮಗೂ ಶೋಗೆ ನಾವು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ನಾನು ಕರೆದಿದ್ರು ನಮಗೆ ಬನ್ನಿ ಅಂತ. ಆಯ್ತಂದು ಆ ದಿನ ಹೋಗಿದ್ದೆ. ಫಿಲ್ಮ್ ನೋಡ್ತಾ ಇಂಟರ್ವಲ್ಗೆ ಹೊರಗಡೆ ಬಂದು ನಗ್ಮ ನನ್ನ ಫ್ರೆಂಡ್ ಇದ್ದಾಳೆ, ಅವಳು ಹೊರಗಡೆ ಬಂದು ಕೂಗ್ತಿದ್ಲು. ಸ್ವಲ್ಪ ಏನೇನು ಯೋಚನೆ ಮಾಡಿದ, ಇದೇ ಅಲ್ಲ ನಮ್ಮ ಲೈಫು, ಏನು ಮಾಡೋದು, ಒಂದು ಕಲೆಕ್ಷನ್ ಮಾಡೋದು, ತಿನ್ನೋದು, ಇದೇ ನಮ್ಮ ಲೈಫೇ ಆಯ್ತಲ್ಲ, ನಾನು ಓದಬೇಕು, ವಿದ್ಯಾ ಅಂತ ಇದ್ದಾಳೆ, ಅವಳು ಮುಂದೆ ಹೇಗಿದ್ದಾಳೆ, ನಾನು ಅದೇ ಥರ ಆಗಬೇಕಂತ ಕೂಗ್ತಿದ್ಲು. ಮತ್ತು ಅದೇ ಟೈಮ್ಗೆ ನಮ್ಮ ಮಂಜುನಾಥ್ ಸರ್ ಬಂದು ಅವ್ರಿಗೆ ಸಮಾಧಾನ ಹೇಳಿದ್ರು. ಯಾಕೆ ಯಾರು ಇದು ಮಾಡಿಲ್ಲ, ನಮ್ಮ ಓದುಗರ ಬಳಗಿದ್ದಾರೆ, ಎಲ್ಲರಿದ್ದೀವಿ, ನಿಮ್ಗೆ ಎಷ್ಟವ್ರಿಗೆ ಗೊತ್ತಿರೋ ನಾವು ಓದಿಸ್ತೀವಿ, ನೀವೇನು ಟೆನ್ಷನ್ ತಗೋಬೇಡಿ ಅಂತ ಆ ದಿನ ಧೈರ್ಯ ಕೊಟ್ಟಿದ್ದು. ಆಯಿತು, ಒಂದು 1 year ಆಯಿತು, ಆಗ್ಲಿಂದ ನಮಗೆ ಕೈ ಬಿಟ್ಟಿಲ್ಲ ಈಗವರೆಗೂ. ಈಗ ನನಗೆ ನಾನು ಒಂದು ಮಾತಿಲ್ಲ, ನಾನು 2nd PUC ನನಗೆ ಕ್ಲಿಯರ್ ಆಗೈತೆ, 2nd PUC ಓದಿದ್ದೀನಿ, ಪಾಸ್ ಆಗಿದೆ. ಮತ್ತೆ ನಾನು BA ಓದಬೇಕಂತಿದ್ದೆ. ನಮ್ಮ ಮಂಜುನಾಥ್ ಸರ್ ಹೇಳಿದ್ರು, ಇಲ್ಲಿ ನೆಕ್ಸ್ಟ್ ಮಂತಿಂದ ನಿಮಗೆ ಕ್ಲಾಸ್ ಇದೆ ಅಂತ. ಸರ್ ನನಗೆ ಇಂಗ್ಲೀಷ್ ಬರಲ್ಲ ಸರ್, ನಾನು ಇನ್ನೊಂದು ಟಾರ್ಗೆಟ್ ಇತ್ತು, ಒಂದು ಪೋಸ್ಟ್ ಮಾಡಬೇಕಂತ, ಅದು ಹೇಳಲ್ಲ ಈಗ ಸರ್, ಅದು ನಾನು ಸರ್ಗೆ ಹೇಳಿದ್ದೀನಿ. ಅದಕ್ಕೆ ಹೇಳಿದ್ರು, ನೀವು ಇಂಗ್ಲೀಷ್ ಕಲಿಬೇಕಾದ್ರೆ ನಾವು 16 ನಾಳಿದ್ದು ಡೇಟಲ್ಲಿ ಮಣಿಪಾಲಲ್ಲಿ ನಾನು ನಿಮ್ಗೆ ಅರೇಂಜ್ ಮಾಡಿದ್ದೀನಿ, ನೀವು ಬನ್ನಿ ಅಂತ. ಇಷ್ಟು ಫೆಸಿಲಿಟಿ ಯಾವ ಜಿಲ್ಲೆ, ಯಾವ ಕರ್ನಾಟಕ, ಯಾವ ಇಂಡಿಯಾದಲ್ಲೂ ಕೊಡಲ್ಲ. ನಾನು ಹೇಳ್ತೀನಿ ನೋಡಿ, ಎಲ್ಲೂ ಕೊಡೋದಿಲ್ಲ. ನಾನು ಮುಂಬೈನಲ್ಲಿ ಬಾಳ್ತಿದ್ದೆ, ಬದುಕ್ತಿದ್ದೆ. SI ಆಗಲಿ, ಪೊಲೀಸ್ ಆಗಲಿ, ಲೆಕ್ಚರ್ಸ್ ಆಗಲಿ, ಈ ಥರ ಸಪೋರ್ಟ್ ಯಾರು ಮಾಡಿಲ್ಲ. ನಮ್ಮ ಉಡುಪಿ ಜಿಲ್ಲೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೇಳ್ಬೇಕಾದ್ರೆ ಉಡುಪಿ ಜಿಲ್ಲೆಗೆ ನಮ್ಮ ವಿಶಾಲ್ ಸರ್ಗೆ ಧನ್ಯವಾದ ಹೇಳ್ತೀನಿ, ಮತ್ತು ಮಂಜುನಾಥ್ ಸರ್ಗೂ ಧನ್ಯವಾದ ಹೇಳ್ತೀನಿ. ಓಕೆ, ಮಂಜುನಾಥ್ ಕಾಮತ್ ಅವರ ನಾವು ನಿಮ್ಮಲ್ಲಿ ಮಾತಾಡಬೇಕು. ಓದುಗ ಅನ್ನೋ ಗ್ರೂಪನ್ನು, ವಾಟ್ಸಪ್ ಗ್ರೂಪನ್ನು ಮಾಡಿಕೊಂಡು ಅದರಲ್ಲಿ ತೃತೀಯ ಲಿಂಗಿಗಳಿಗೋಸ್ಕರ ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಸಾಕಷ್ಟು ನೀವು ಪ್ರಯತ್ನವನ್ನು ಮಾಡಿದವರು. ನಿಮ್ಮ ಓದುಗ ಗ್ರೂಪ್ ಬಗ್ಗೆ ಸ್ವಲ್ಪ ಹೇಳಿ. ಓಕೆ, ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಕಳೆದ ವರ್ಷದ ಒಂದು ಆಗಸ್ಟ್ ತಿಂಗಳಲ್ಲಿ ಇದೊಂದು ಆರಂಭ ಆಗಿದ್ದು. ಸೊ ಈ ವಾಟ್ಸಪ್ ಒಂದು ಬಂತು, ಸ್ಮಾರ್ಟ್ ಫೋನು, ವಾಟ್ಸಪ್. ಸೊ ಅದೇ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮೊದಲು ಯಾವ ಉದ್ದೇಶ ಅಂತ ಏನೂ ಇರಲಿಲ್ಲ. ಒಟ್ಟಿನಲ್ಲಿ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮೆಸೇಜ್ಗಳು ಬರ್ತವೆ, ಕತೆ ಕವನಗಳು ಅಂಥದ್ದೆಲ್ಲ ಬರ್ತವೆ. ಆದರೆ ಸೀರಿಯಸ್ ಬರಹಗಾರರು ಅಥವಾ ಸೀರಿಯಸ್ ರೀಡರ್ಸ್ ಅಂತ ಇರಲ್ಲ. ಸೊ ಅದಕ್ಕೆ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಉಡುಪಿಯ TV ವರದಿಗಾರರು ಶಶಿಧರ್ ಮಾಸ್ತಿ ಬೈಲು ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾವೊಂದು ಏನು ಮಾಡೋಣ, ಒಂದು ಸ್ಟ್ರಾಂಗ್ ಒಂದು ಇದನ್ನು ಮಾಡೋಣ, ಏನು ವಾಟ್ಸಪ್ ಗ್ರೂಪನ್ನು ನಾವೊಂದು ಕ್ರಿಯೇಟ್ ಮಾಡೋಣ. ಅದರಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ಸೀರಿಯಸ್ ಆದ ರೀಡರ್ಸ್ ಹುಟ್ಟಬೇಕು, ಸೀರಿಯಸ್ ಆಗಿ ಬರೀಲಿಕ್ಕೆ ಒಂದು ಜನ ಪ್ರಯತ್ನ ಮಾಡಬೇಕು ಅಂತ ಇದು ಮಾಡಿದ್ರು. ಸೊ ಆಗ ನನಗೆ ಹೆಚ್ಚು ಪರಿಚಯನೂ ಇಲ್ಲ ಹೆಚ್ಚಿನ ಜನರದ್ದು. ಸೊ ಏನು ಮಾಡೋಣ ಅಂತ ಕೇಳಿದೆ. ನೀವು ಮೊದಲು ಆರಂಭ ಮಾಡಿ, ನಿಮಗೆ ಪರಿಚಯದವರನ್ನ ಸೇರಿಸಿ, ನಿಮ್ಮ ಪರಿಚಯದ ಒಂದು ಒಳ್ಳೆ ಓದುಗರನ್ನ, ಸೊ ಒಳ್ಳೆ ಬರಹಗಾರರನ್ನ ಸೇರಿಸಿದ. ಸೊ ಹಾಗೆ ನಾವು ಒಂದು 12 ಜನರನ್ನ ಅದೇ ದಿನ ಸಂಜೆ ವಾಟ್ಸಪ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ಸೊ ಅದಕ್ಕೆ ಓದುಗರು ಅಂತಾನೆ ಒಂದು ಹೆಸರಿಟ್ವಿ. ಸೊ 12 ಜನರನ್ನ ಸೇರಿಸಿದ್ವಿ. ಸೊ 12 ಜನರನ್ನ ಸೇರಿಸಿದ ಮೇಲೆ ಆ 12 ಜನರಿಗೆ ನಿಮ್ಗೆ ಇಷ್ಟವಾದ ಅಥವಾ ನಿಮ್ಗೆ ಪರಿಚಯ ಇರುವಂತಹ ಓದುಗರನ್ನ, ಒಳ್ಳೆ ಬರಹಗಾರನ್ನ ಸೇರಿಸಿ ಅಂತ ಹೇಳಿದ್ವಿ. ಸೊ ಇವತ್ತಿಗೆ ಒಟ್ಟು 51 ಜನ
ಈ ಒಂದು ಓದುಗರು ಬಳಗದ ಸದಸ್ಯರಿದ್ದೇವೆ. ಸೊ ಹಾಗೆ ಮೊದಲಿಗೆ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಈ ಗ್ರೂಪಿನ ಒಂದು ಚಟುವಟಿಕೆಗಳು ಅಂದ್ರೆ ಯಾವ್ದಾದ್ರು ಒಂದು ಸಿನಿಮಾ ನೋಡಿದ್ರೆ ವಿಮರ್ಶೆ ಮಾಡೋದು, ಪುಸ್ತಕದ ವಿಮರ್ಶೆ ಮಾಡೋದು, ಅಥವಾ ನಮ್ಗೆ ಏನು ನಮ್ಮ ಅನುಭವಗಳನ್ನೇ ಹಂಚಿಕೊಳ್ಳೋದು, ಬರೆಯೋದು, ಹಾಗೆ. ಸೊ ಮೊದಲ ಕಂಡೀಷನ್ ಏನು ಅಂತ ಹೇಳಿದ್ರೆ, ನಮ್ಮ ಓದುಗರ ಬಳಗದ್ದು ಒಂದು ಫಾರ್ವರ್ಡ್ ಮೆಸೇಜ್ ಗಳನ್ನ ಮಾಡ್ಲಿಕ್ಕಿಲ್ಲ, ಮತ್ತೆ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಸೊ ಅಂತದ್ದೇನೆಲ್ಲ ಏನು ಬರಲ್ಲ ನಮ್ಮಲ್ಲಿ. ಸೊ ಏನೇ ಇದ್ರೂ ಕೂಡ ನಿಜವಾದ ಒಂದು ಚರ್ಚೆಗಳಿರ್ತವೆ, ನಿಜವಾದ ಒಂದು ಅನುಭವವನ್ನು ಶೇರ್ ಮಾಡ್ತೇವೆ. ಸೊ ಈ ರೀತಿಯಾದಂತಹ ಒಂದು ಇದನ್ನ ಸೀರಿಯಸ್ ಏನ್ ಬೇಕು ನಿಜವಾಗಿ ನಮ್ಮ ಒಂದು ಮನಸ್ಸನ್ನು ಮುದಗೊಳಿಸುವಂತಹದ್ದು, ಅಥವಾ ನಮ್ಗೆ ಒಂದು ಬುದ್ಧಿವಂತಿಕೆಗೆ ಅಥವಾ ಏನ್ ಬೇಕು, ಸೊ ನಾಲೆಜ್ಗೆ ಏನು ಬೇಕು, ಸೊ ಅಂತದ್ದನ್ನ ಮಾತ್ರ ಒಂದು ಶೇರ್ ಮಾಡ್ಕೊಳ್ಳುವಂಥದ್ದು, ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಉಪಯೋಗವಾಗುವಂತ ಇದು. ಸೊ ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮದೇ ಸದಸ್ಯರು, ನಮ್ಮ ಕೇವಲ ಉಡುಪಿಯವರು ಮಾತ್ರ ಅಲ್ಲ, ಬೆಂಗಳೂರು, ದುಬೈ, ಮುಂಬೈನವರು ಇದ್ದಾರೆ ನಮ್ಮ ಗ್ರೂಪ್ ಅಲ್ಲಿ. ಸೊ ಬೆಂಗಳೂರಲ್ಲಿ ನಮ್ಮ ಸುಧೀರ್ ಶಾನ್ಭೋಗ್ ಮತ್ತೆ ವಿನಯ್ ಮತ್ತೆ ಸುಷ್ಮಾ ಅಂತ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಅವನಲ್ಲ ಅವಳು ಸಿನಿಮಾವನ್ನ ಅಲ್ಲಿ ಪ್ರದರ್ಶನಕ್ಕೆ ಹೋಗಿರ್ತಾರೆ. ಸೊ ಅಲ್ಲಿ ಆ ಸಿನಿಮಾವನ್ನ ನೋಡಿ ನಮ್ಮ ಗ್ರೂಪ್ ಅಲ್ಲಿ ಚರ್ಚೆ ಮಾಡ್ತಾರೆ. ಸೊ ಈ ಆ ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾರೆ. ಸೊ ಆದ್ರೆ ಇಲ್ಲಿ ನಾವು ಥಿಯೇಟರ್ಗಳ ಹತ್ರ ಕೇಳಿದ್ರೆ, ಅದು ಸಿನಿಮಾ ರಿಲೀಸ್ ಆಗಿ 1-1.5 ತಿಂಗಳೇ ಆಗಿರುತ್ತೆ, ಅದು ನಮ್ಮ ಥಿಯೇಟರ್ಗೆ ಬಂದಿರೋದಿಲ್ಲ. ಸೊ ಸದಭಿರುಚಿಯ ಸಿನಿಮಾಗಳನ್ನ ಥಿಯೇಟರ್ಗಳಲ್ಲಿ ನಾವು ಕಾಣುವುದು ಬಹಳ ಕಡಿಮೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಇಲ್ಲಿ ಥಿಯೇಟರ್ಗಳ ಹತ್ರ ಕೇಳಿದ್ವಿ, ಅಥವಾ ಬೇರೆ ಜನರ ಹತ್ರ ಕೇಳಿದ್ವಿ, ಸರ್ ಉಡುಪಿಗೆ ಯಾವಾಗ ಅಂತ. ಸೊ ಉಡುಪಿಗೆ ಬರಲ್ಲ, ಯಾಕಂದ್ರೆ ಅದಕ್ಕೆ ಜನ ನೋಡಲ್ಲ, ಹಿಂಗೆ ಹೇಳಿದ್ರು. ಆದ್ರೆ ನಮ್ಗೆ ಮುಖ್ಯವಾಗಿ ಆ ಸಿನಿಮಾವನ್ನು ನೋಡ್ಬೇಕಿತ್ತು. ಜೊತೆಗೆ ನಮ್ಮ ಸುಧೀರ್ ಶಾನ್ಭೋಗ್ ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ, ಅದರ ಕಥೆಗಳನ್ನ, ಅದರ ನಿಜವಾದ ಒಂದು ಇನ್ಸ್ಪಿರೇಷನ್ ಆಗುವಂತ ಒಂದು ಇದನ್ನ ಇಡೀ ಥೀಮ್ ಏನಿದೆ, ಸೊ ಅದನ್ನ ನಾವು ನೋಡ್ಲೇಬೇಕು. ಸೊ ನಮಗೂ ಅದರಿಂದ ನಾವು ಕೂಡ ಮಂಗಳಮುಖಿಯರ ಬಗ್ಗೆ ನಾವು ಕೂಡ ಟ್ರೈನ್ ಅಲ್ಲಿ ಏನಾದ್ರು ಬರ್ತಾ ಇರುವಾಗ ನಾವು ಕೂಡ ನೋಡಿ ಹೆದರ್ತಾ ಇದ್ವಿ. ಸೊ ನಮಗೂ ಕೂಡ ಏನು ಮೊದಲು ಏನಿದ್ದು ಇರ್ಲಿಲ್ಲ, ಅಂದ್ರೆ ನಾವು ಕೂಡ ತುಂಬಾ ಏನೋ ಒಂದ್ ಸ್ವಲ್ಪ ದೂರವನ್ನ ಕಾಪಾಡಿಕೊಳ್ತಿದ್ವಿ. ಸೊ ನಮ್ಗೆ ಆ ಸಿನಿಮಾ ನೋಡ್ಬೇಕು, ನಮ್ಮ ದೃಷ್ಟಿ ಬದಲಾಗಬೇಕು ಅಂತ ತುಂಬಾ ಇದಾಯ್ತು. ಸೊ ಅದಕ್ಕೆ ನಮ್ಮ ಓದುಗರು ಬಳಗ ನಿಜವಾಗಿ ಒಂದು ಒಳ್ಳೆ ವೇದಿಕೆಯನ್ನ ಕೊಡ್ತು. ಸೊ ಆಮೇಲೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಪ್ರಯತ್ನ ಮಾಡಿದ್ವಿ, ತನ್ನಷ್ಟಕ್ಕೆ ಅದು ಬರುತ್ತಾ ಕೇಳಿದ್ವಿ, ಆದ್ರೆ ಬರುವ ಸಾಧ್ಯತೆ ಇರಲಿಲ್ಲ. ಸೊ ಹಾಗೆ ನಾವೇ ಓದುಗರು ಬಳಗದವರೇ ಒಂದು ಅಲ್ಲೇ ವಾಟ್ಸಪ್ ಅಲ್ಲೇ ನಾವು ಅದರಲ್ಲಿ ಒಂದು 51 ಜನ ಇದ್ದೇವೆ, 10-15 ಜನ ಮಾತ್ರ ನಾವು ಮುಖ ನೋಡ್ತೇವೆ ಇಲ್ಲೇ, ಅಂದ್ರೆ ಉಡುಪಿಯಲ್ಲಿ ನೋಡ್ತೇವೆ. ಉಳಿದವರು ಯಾರು ಇದುವರೆಗೆ ಮುಖ ನೋಡೇ ಇಲ್ಲ. ಸೊ ಆದ್ರೂ ಕೂಡ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಏನು, ಒಂದು ಥಿಯೇಟರ್ ಅನ್ನ ಬಾಡಿಗೆಗೆ ತಗೊಂಡ್ವಿ, ಅಲಂಕಾರ ಥಿಯೇಟರ್ನ ಬಾಡಿಗೆ, ಅದು ಕೂಡ ಅಡ್ವಾನ್ಸ್ ಆಗಿ ಪೇ ಮಾಡಿ. ಸೊ ನಮ್ಗೆ ಏನು ಅಂತ ಹೇಳಿದ್ರೆ, ಕಮರ್ಷಿಯಲ್ ಸಿನಿಮಾ ಇತ್ತು ಆ ಟೈಮಲ್ಲಿ, ಒಂದು ದೊಡ್ಡ ಸಿನಿಮಾ ಇತ್ತು ದರ್ಶನ್ ಅವ್ರದ್ದು. ಸೊ ಅದರ ನಡುವೆ ನಮ್ಗೆ ಹಾಕ್ಲಿಕ್ಕೆ ಸಿಗ್ತಾನೆ ಇರಲಿಲ್ಲ, ಯಾಕಂದ್ರೆ ಮತ್ತೊಂದು ವಾರ ಇನ್ನೊಂದು ಸಿನಿಮಾ ಬರುತ್ತೆ, ದೊಡ್ಡ ಸಿನಿಮಾ. ಸೊ ಆದ್ರೂ ಕೂಡ ಪ್ರಯತ್ನ ಮಾಡಿ ಕೇವಲ 2 ಶೋಗಳು ಸಿಕ್ತು, ಸಂಜೆ 4:15 ಮತ್ತೆ 7:30 ಗಂಟೆ 2 ಶೋ ಸಿಕ್ತು. ಆ 2 ಶೋವನ್ನ ನಾವು ಓದುಗರು ಬಳಗ ಆರ್ಗನೈಸ್ ಮಾಡಿದ್ವಿ. ಅದಕ್ಕೆ ನಮ್ಗೆ ಸೊ ಅದರ ಯಶಸ್ಸು ಇಲ್ಲ ಉಡುಪಿಯವ್ರಿಗೆಲ್ಲರಿಗೂ ಗೊತ್ತು. 2 ಶೋಗಳು ಕೂಡ ಹೌಸ್ಫುಲ್ ಆದವು. ಅದಕ್ಕಿಂತ ಮುಖ್ಯವಾಗಿ ಏನಾಯ್ತು ಅಂತ ಹೇಳಿದ್ರೆ, ಸೊ ನಾವು ಮಂಗಳಮುಖಿಯರನ್ನು ಇನ್ವೈಟ್ ಮಾಡಿದ್ವಿ. ಸೊ ನಾವು ಮಾತ್ರ ನೋಡುವುದಲ್ಲ, ಉಡುಪಿಯ ಜನ ಸಾಮಾನ್ಯರು ಮಾತ್ರ ನೋಡುವುದಲ್ಲ. ಸೊ ನನ್ಗೆ ಮೊದಲು ಏನಾಯ್ತು ಅಂತ ಹೇಳಿದ್ರೆ, ಅದೇ ಮಾಧ್ಯಮದ ಮಿತ್ರರು ನಮ್ಮಲ್ಲಿ ಇದ್ದಾರೆ. ಸೊ ಏನಾಯ್ತು ಅಂತ ಹೇಳಿದ್ರೆ, ಅವರಿಗೆ ಪರಿಚಯ ಇತ್ತು. ಸೊ ಮಂಗಳಮುಖಿಯರ ಪರಿಚಯ ಆಯ್ತು, ಸಂಜೀವ್ ವನ್ಸೆ ಅವರನ್ನ ಮುಖ್ಯವಾಗಿ ಕಾಂಟ್ಯಾಕ್ಟ್ ಆದ್ವಿ. ಸೊ ಅವರ ಮೂಲಕ ಇವರ NGO ಪರಿಚಯ ಆಯ್ತು. ಸೊ ಇವರೆಲ್ಲರ ಪರಿಚಯ ಆಯ್ತು. ಸುಮಾರು ಒಂದು 100-150 ಜನರಿಗೆ ನಾವು ಒಂದು ಹೇಳಿದ್ವಿ. ಅದರಲ್ಲಿ ಒಂದು 42 ಜನ ಥಿಯೇಟರ್ಗೆ ಬಂದಿದ್ರು, ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿದ ಮೇಲೆ ಇವರು ಹಾಗೆ ಹೇಳಿದ ಹಾಗೆ ಇಂಟರ್ವಲ್ ಟೈಮ್ ಅಲ್ಲಿ ನಗ್ಮಾ ಮತ್ತೆ ಕಾಜಲ್ ಅವರು ಹೊರಗೆ ಬರ್ತಾ ಇದ್ರು, ಅಳ್ತಾ ಇದ್ರು. ಸೊ ಅಲ್ಲಿಂದ ನಾವು ಅವ್ರ ಹತ್ರ ಬಗ್ಗೆ ಯಾಕೆ ಹೀಗೆ ಅಂತೆಲ್ಲ ಇದು ಮಾಡುವಾಗ, ಸೊ ಅವ್ರು ಹೇಳಿದ್ರು, ಅವ್ರು ಒಂದು ಮಾತನ್ನು ಹೇಳಿದ್ರು, ಸರ್ ಈ ಸಿನಿಮಾ ನೋಡುವಾಗ ನಮ್ಮದೇ ಕತೆ ಸರ್ ಇದು, ಸೊ ನಮಗೂ ಇದೇ ರೀತಿ, ಸೊ ನಮ್ಮ ಬದುಕೆ ಹೀಗೆ ಅಂತ ಅನಿಸ್ತು. ಸೊ ನೀವು ಏನು ಇದು ಮಾಡ್ಕೋಬೇಡಿ, ನಿಮ್ಗೆ ನಾನಿದ್ದೇನೆ, ನಮ್ಮ ಬಳಗ ಇದೆ. ಸೊ ನಾವೆಲ್ಲರೂ ಕೂಡ ನಿಮ್ಗೆ ಏನು ಹೆಲ್ಪ್ ಮಾಡಬೇಕು ಅದನ್ನೆಲ್ಲ ಮಾಡ್ತೇವೆ, ಓದ್ತಿರಾದ್ರೆ ಓದಿಸ್ತೇವೆ. ಸೊ ಹೀಗೆಲ್ಲ ಇದನ್ನ ಆಲೋಚನೆಯನ್ನು ಮಾಡಿದ್ವಿ. ಸೊ ಹೀಗೆ ಮುಂದುವರಿತು. ಕಳೆದ ಅಕ್ಟೋಬರಲ್ಲಿ ಶೋ ನಡೀತು. ಸೊ ಆಮೇಲೆ ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ನಾವಾಗೆ ಹೆಚ್ಚು ಹೋಗ್ತಾ ಇರಲಿಲ್ಲ. ಸೊ ಅವ್ರಿಗೆ ಏನ್ ಬೇಕು ಹೇಳಿದ್ದೇವೆ, ನಿಮ್ಗೆ ನಾವು ಹೆಲ್ಪ್ ಮಾಡ್ತೇವೆ ಅಂತ. ಸೊ ಆದ್ರೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ನೋಡಿ, ಈಗ ಭಿಕ್ಷೆ ಬೇಡುವವರಾಗಿರ್ಬೋದು, ಈ ರೀತಿ ಮಂಗಳಮುಖಿ ಅವ್ರ ಬಗ್ಗೆ ಒಂದು ಕೆಲವು ತಪ್ಪು ಕಲ್ಪನೆ ಇದೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅವರಾಗೆ ಬರುದಿಲ್ಲ ಅಂತ. ಸೊ ನೋಡಿ, ನಾವು ಎಷ್ಟೇ ಅವರನ್ನ ಬದಲು ಮಾಡ್ಲಿಕ್ಕೆ ನೋಡಿದ್ರು ಕೂಡ ಯಾರು ಬರಲ್ಲ ರೀ, 1-2 ದಿನ ಬರ್ತಾರೆ, ಮತ್ತೆ ಅವರ ಇದು ಮಾಡೋದಿಲ್ಲ ಅಂತ. ಆದ್ರೆ ನನಗೆ ಈ ನಗ್ಮಾ, ಕಾಜಲ್ ಮತ್ತೆ ಇವರ ಒಂದು ಕೆಲವೊಂದು ಬಳಗದವರ ವಿಚಾರದಲ್ಲಿ ಮಾತ್ರ ಸಂಪೂರ್ಣ ಅದು ರಾಂಗ್ ಅಂತ ಅನ್ಸಿದ್ದು. ಯಾಕಂದ್ರೆ ಅವರಾಗೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ನನಗೆ ಅಕ್ಟೋಬರ್ನ ನಂತರ, ನಾನು ಒಮ್ಮೆ ಹೇಳಿದ್ದಷ್ಟೇ, ಸರಿ ನಿಮ್ಗೆ ಏನಾದ್ರು ಕಲಿಬೇಕಾ, ನಾನು ಕಲಿಸ್ತೇನೆ, ನಮ್ಮ ಬಳಗ ಕಲಿಸ್ತೇವೆ. ಸೊ ಈ ರೀತಿ ಮಾತಾಡಿದ್ವಿ. ಆದ್ರೆ ಆಮೇಲೆ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಫಾಲೋ ಅಪ್ ಮಾಡೋದನ್ನ ಇದು ಮಾಡಿರಲಿಲ್ಲ, ಯಾಕಂದ್ರೆ ಅವ್ರಿಗೆ ಆಸಕ್ತಿ ಇದ್ರೆ ಅವ್ರು ಬರ್ತಾರೆ ಅಂತ. ಸೊ ಇಷ್ಟು ದಿನಗಳು ಏನಾಯ್ತು, ಸೊ ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಅವ್ರು ನಮ್ಮ ಬೆನ್ನನ್ನು ಹಿಡಿದಿದ್ದಾರೆ. ಸರ್ ನಮ್ಗೆ ಯಾವಾಗ ಕಲಿಸ್ತೀರಿ, ಏನನ್ನ ಕಲಿಸ್ತೀರಿ. ಸೊ ಇವ್ರದ್ದು PUC ಆಗಿರೋದ್ರಿಂದ ಇವರಿಗೆ ಇನ್ನು ಮುಂದೆ BA ಕಲಿಸ್ತೇವೆ. ಸೊ BA ಅಂದ್ರೆ ಓಪನ್ ಯೂನಿವರ್ಸಿಟಿಯಲ್ಲಿ ಕಲಿಸ್ತೇವೆ. ಸೊ
ನಗ್ಮಾ ಅವರು ಅವ್ರದ್ದು SSLC ಕಂಪ್ಲೀಟ್ ಆಗಿಲ್ಲ, 6ನೇನೋ 7ನೇ ಕ್ಲಾಸನ್ನು ಮುಗಿಸಿದ್ದಾರೆ. ಸೊ ಅವರು 10ನೇ ಕ್ಲಾಸಿನ ಪರೀಕ್ಷೆಯನ್ನು ಬರೀತಾರೆ. ಸೊ ಮತ್ತೆ ಇನ್ನೊಬ್ಬರ ಹೆಸರೇನವರು, ರತ್ನಾಕರ್ ಅನ್ನೋರು ಕೂಡ ಈ ಸಲ 10ನೇ ಕ್ಲಾಸನ್ನು ಬರ್ತಾರೆ. ಅವರು ಹಿಂದೆನೆ ಎಷ್ಟು 15 ವರ್ಷದ ಹಿಂದೆನೆ SSLCಯನ್ನು ಬರೆದಿರುವವರು. ಆದರೆ ಅವ್ರದ್ದು ಫೇಲ್ ಆಗಿತ್ತು, ಮನೆಯ ಬಡತನ ಎಲ್ಲ ಇದ್ದ ಕಾರಣಕ್ಕೆ ಅವರು ಮುಂದೆ ಕಲೀಲಿಕ್ಕೆ ಆಗಿರಲಿಲ್ಲ. ಸೊ ಹೀಗೆ ಅವರನ್ನ ಈಗ ಈ ಸಲ ನಮ್ಮ ಜೊತೆಗೆ ಜುಲೈ ತಿಂಗಳಿಂದ 2 ಮಂಗಳಮುಖಿಯರು SSLCಯನ್ನು ಕಲಿತಾರೆ, ಒಬ್ರು ಇವರು BA ಕಲಿತಾರೆ. ಸೊ ಈ ಹಂತದಲ್ಲೇ ಏನಾಯ್ತು ಅಂತ ಹೇಳಿದ್ರೆ ಇವರಿಗೆ ಇಂಗ್ಲಿಷ್ ಕಲಿಬೇಕು ಅಂತ. ಸೊ ನಾನು ಇಂಗ್ಲಿಷ್ ಕಲಿಬೇಕು, ನಾನು ಇಂಗ್ಲಿಷ್ ಮಾತಾಡಬೇಕು ಅಂತೆಲ್ಲ ಇದು ಮಾಡಿದ್ರು. ಸೊ ಅದಕ್ಕೆ ನಮ್ಗೆ ಇತ್ತೀಚೆಗೆ ಏನಾಯ್ತು, ನಾವು ಸಾಮಾನ್ಯವಾಗಿ ಇದನ್ನ ಫೇಸ್ಬುಕ್ ವಾಟ್ಸಪ್ನ ಮೂಲಕನೇ ಈ ಒಂದು ಅಭಿಯಾನವನ್ನು ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಸೊ ನಾವು ಹೆಚ್ಚು ಬೇರೆ ಏನು ಇದು ಮಾಡಿರಲಿಲ್ಲ. ಸೊ ಇದರ ಮೂಲಕನೇ ಸೊ ಅವುಗಳನ್ನೆಲ್ಲ ಗಮನಿಸಿ, ನಮ್ಮ ಆಕ್ಟಿವಿಟೀಸ್ಗಳನ್ನೆಲ್ಲ ಗಮನಿಸಿ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ, ಸೊ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಸೊ ಅವ್ರು ಏನು ಅಂತ ಹೇಳಿದ್ರೆ ನಮ್ಗೊಂದು ರೋಟರಿ ಕ್ಲಬ್ ಅಲ್ಲಿ, ರೋಟರಿ ಭವನ ಅವ್ರು ಇದಿದೆಯಲ್ಲ ನಮ್ಮ ಮಣಿಪಾಲ್ ರೋಟರಿ, ಸೊ ಅವರಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು. ಸೊ ನಾನು ಮತ್ತೆ ಇವ್ರು 3 ಜನ ಬಂದಿದ್ರು. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸೊ ಅಲ್ಲಿ ಇವರ ಆಸೆಯನ್ನು ನಾನು ಹೇಳ್ಕೊಂಡೆ. ಆಗ ಅಲ್ಲೇ ಅವರ ರೊಟೇರಿಯನ್ ಒಬ್ರು ಮತ್ತೆ MITಯ ಪ್ರೊಫೆಸರ್ ಅಂತ ಅವರು. ಸೊ ಅವರಿಗೆ ಇದು ಬಂದು ಈಗ ನಾನು ಇವರಿಗೆ ಈ ತಿಂಗಳು ಜೂನ್ ತಿಂಗಳು ಅವರಿಗೆ ನಾನು ಇಂಗ್ಲಿಷ್ ಕಲಿಸ್ಲಿಕ್ಕೆ ಮುಂದೆ ಬಂದಿದ್ದೇನೆ, ಸೊ ನಾನು ಕಲಿಸ್ತೇನೆ ಅಂತೆಲ್ಲ ಹೇಳ್ಕೊಂಡು ಈಗ ಇವರಿಗೆ 16ನೇ ತಾರೀಕಿಂದ ಇಂಗ್ಲೀಷನ್ನು ಕಲಿಸ್ತಾ ಇದ್ದೇವೆ. ಸೊ ಈ ಒಂದು ತಿಂಗಳು ಅವರು ಈ ತಿಂಗಳು ಮತ್ತೆ ಬರುವ ತಿಂಗಳು ಇಂಗ್ಲಿಷ್ ಕಲಿತಾರೆ. ಸೊ ಜುಲೈಯಿಂದ ನಗ್ಮಾ ಮತ್ತೆ ಇನ್ನೊಬ್ರು ರತ್ನಾಕರ್ ಅವರು ಹೈಸ್ಕೂಲನ್ನು ಕಲಿತಾರೆ. ಸೊ ಬರುವ ವರ್ಷಕ್ಕೆ ಇವರ SSLCಯ ರಿಸಲ್ಟ್ಗೋಸ್ಕರ ನಾವು ಕಾಯ್ತೇವೆ. ಸೊ ಇವರು ಈಗ ಹೇಳಲ್ಲ ಅಂದ್ರು, ಆದ್ರೂ ಕೂಡ ನೋಡಿ ಬಯಕೆ ಅಥವಾ ಕನಸು ಅಂತ. ಸೊ ಇವತ್ತಿನ ಹೆಚ್ಚು ವಿದ್ಯಾರ್ಥಿಗಳು ಕನಸು ಕಾಣುವುದನ್ನೇ ನಿಲ್ಲಿಸಿ ಬಿಟ್ಟಿದ್ದಾರೆ. ಸುಮ್ಮನೆ ಬರ್ತಾರೆ, ಯಾವುದೇ ಡಿಗ್ರಿ ಆಗಿರಲಿ, BA BCom BSc ಯಾವುದೇ ಇರಲಿ. ಆದರೆ ಇವರ ವಿಚಾರದಲ್ಲಿ ಮಾತ್ರ ತುಂಬಾ ನನಗೆ ಆಶ್ಚರ್ಯ ಆಗೋದು, ತುಂಬಾ ಆಸಕ್ತಿ ಹುಟ್ಟೋದು. ಯಾಕಂದ್ರೆ ಸೊ ಇವರಿಗೆ IAS ಮಾಡಬೇಕು ಅಂತ. PUCಯನ್ನು ಯಾವುದೋ ಕಾಲಕ್ಕೆ ಬಿಟ್ಟು ಹೋದವರು, PUCಯನ್ನು ಯಾವುದೋ ಕಾಲಕ್ಕೆ ಬಿಟ್ಟು ಬಂದವರು. ಎಷ್ಟೋ ವರ್ಷ ಆಯ್ತು ಇವರು ಎಲ್ಲೆಲ್ಲೋ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬೇರೆ ಏನೇನೋ ಉದ್ಯೋಗಗಳನ್ನು ಮಾಡಿಕೊಂಡು ಬಂದವರು ಇವರು. ಸೊ ಆ ಒಂದು ಹುಡುಗಿಗೆ ಇವತ್ತು IAS ಮಾಡಬೇಕು ಅಂತ ಒಂದು ಕನಸಿದೆ ಅಂತಾದ್ರೆ ಅದು ನಿಜವಾಗಿ ಕನಸು ಕಾಣೋದೇ ನಿಜವಾಗಿ ದೊಡ್ಡ ಇದು. ಸೊ ಸಾಧನೆ ಮಾಡುವುದು ದೊಡ್ಡ ಸಾಧನೆ, ಅದಕ್ಕಿಂತ ಮುಖ್ಯವಾಗಿ ಸೊ ಇವರು IAS ಮಾಡ್ತೇನೆ ಎನ್ನುವಂತ ಕನಸು ಕಾಣೋದಿದೆಯಲ್ಲ, ಸೊ ಅದು ತುಂಬಾ ದೊಡ್ಡ ಸಾಧನೆ ಎನ್ನುವಂಥದ್ದೇ ನಮ್ಮ ಮಾತು. ಸೊ ಅದು ನಮ್ಮ ಓದುಗರು ಬಳಗಕ್ಕೆ ತುಂಬಾ ಖುಷಿಯಾಗಿ, ಸೊ ಇವ್ರು ಏನ್ ಕಲಿತಾರೆ, ಏನ್ ಓದ್ತಾರೆ ಎನ್ನುವುದರ ಮಟ್ಟಿಗೆ ನಮ್ಮ ಇಡೀ ಓದುಗರ ಬಳಗ ಅವರಿಗೆ ಸಹಾಯಕ್ಕಿರುತ್ತೆ, ಅವ್ರ ಜೊತೆಗಿರುತ್ತೆ. ಸೊ ಜೊತೆಗೆ ನಮಗೆ ವಿರೂಪಾಕ್ಷ ದೇವರ ಮನೆಯವರಿದ್ದಾರೆ. ಮತ್ತೆ ನಮಗೆ ಇವರಿಗೆ ಹೈಸ್ಕೂಲನ್ನು ಕಲಿಸ್ಲಿಕ್ಕೆ ನಮ್ಮ ಉಮೇಶ್ ನಾಯ್ಕ್ ಸ್ನೇಹ ಟ್ಯುಟೋರಿಯಲ್ನವರು ಅವರು ನಮಗೆ ಸಂಪೂರ್ಣವಾಗಿ ಸಹಕಾರ ಇದು ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ ಟ್ಯೂಷನ್ ನಾವು ಏನು ಮಾಡಿದ್ವಿ ಅಂದ್ರೆ ಇವರಿಗೆ ರೆಗ್ಯುಲರ್ ಕ್ಲಾಸ್ಗೆ ಕಳಿಸ್ಲಿಕ್ಕೆ ಆಗಲ್ಲ. ಸೊ ಇವರಿಗೆ ಏನಾದರೂ ಟ್ಯೂಷನ್ ತರ ಕೊಟ್ಟು ಇದು ಮಾಡಬೇಕು. ಸೊ ಅವ್ರು ಏನು ಮಾಡಿದ್ರು ಅಂತ ಹೇಳಿ, ಸಾಮಾನ್ಯ ಟ್ಯೂಷನ್ಗೆ ಆದರೂ ಕೂಡ ಒಂದು ಸಬ್ಜೆಕ್ಟ್ಗೆ 4,000 ಈ ರೀತಿ ಎಲ್ಲ ಇರುತ್ತೆ, 4,000 6,000 ಇರುತ್ತೆ. ಸೊ ಒಬ್ಬರಿಗೇನೆ 6-4 24,000 ಇಷ್ಟೆಲ್ಲ ಆಗುತ್ತೆ. ಆದರೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲ ನಾನು ಏನೂ ಇದು ಮಾಡಲ್ಲ, ಅವರಿಗೆ ರಿಜಿಸ್ಟ್ರೇಷನ್ ಇಂದ ಹಿಡಿದು ಏನೇ ಇದ್ರು ಎಲ್ಲ ಸಂಪೂರ್ಣ ಜವಾಬ್ದಾರಿ ನಾನು ತಕ್ಕೋತೇನೆ. ಸೊ ಅವರಿಗೆ ಓದಿಸೋ, ಅವರು ಕಲೀಲಿಕ್ಕೆ ಇಂಟ್ರೆಸ್ಟ್ ಅನ್ನು ತೋರಿಸ್ತಾರೆ ಅಂತಂದ್ರೆ ನಾನು ಇದು ಮಾಡ್ತೇನೆ ಅಂತ ಹೇಳ್ಕೊಂಡು ಅವರು ಕಲಿಸ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಜೊತೆಗೆ ಅಲ್ಲೂ ಕೂಡ ಅಷ್ಟೇ, ನಾವಾಗಿ ಏನು ಇದು ಮಾಡಿಲ್ಲ. ಸೊ ಇವರಿಗೆ ಹೇಳಿದ್ವಿ ಯಾರೆಲ್ಲ ಕಲೀಲಿಕ್ಕೆ ಮುಂದೆ ಬರ್ತಾರೆ, ಸೊ ನೋಡಿ ನಿಮ್ಮನ್ನ ಮೊದಲೇ ನಾವು ಕಲಿಸ್ತೇವೆ ಅಂತ ಹೇಳಲ್ಲ. ಅವರಿಗೆ ಉಮೇಶ್ ನಾಯ್ಕ್ ಮತ್ತೆ ನಾವು ಇದ್ವಿ. ಸೊ ಏನಾಯ್ತು ಅಂತ ಹೇಳಿದ್ರೆ, ನಿಜವಾದ ಆಸಕ್ತಿ ಇದೆಯಾ ಇವರಿಗೆ, ಸೊ ಅಥವಾ ಕೇವಲ ಒಂದು ಮಾತ್ರ ಮೇಲ್ಮಟ್ಟದ ಒಂದು ಕಲಿಬೇಕು ಅಂತಾನೆ. ಸೊ ಇವರಲ್ಲಿ ಕೆಲವರು ಬಂದರು, ಅದರಲ್ಲಿ 3 ಜನ ಅಂತೂ ಇಲ್ಲ ಕಲಿತೇವೆ ಅಂತ ಇದು ಮಾಡಿದ್ರು. ಸೊ ನಮಗೂ ಕೂಡ ಕನ್ವಿನ್ಸ್ ಆಗಿದೆ. ಸೊ ನಾವು ಈ ಸಲ ಇವರಿಗೆ ಕಲಿಸ್ತಾ ಇದ್ದೇವೆ. ಓಕೆ, ನಾನು ಕಾಜಲ್ ಅವ್ರನ್ನ ಮಾತಾಡಿಸ್ಬೇಕು. ಈಗಾಗಲೇ ನೀವು ಹೇಳಿದರೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಕ್ಲಾಸ್ ಮಾಡಿದೆ, ನಿಮ್ಮ ಊರಲ್ಲಿ ಮಾಡಿದೆ ಅಂತ. ಆನಂತರ PUC ಅಲ್ಲೇ ಮುಗಿಸಿದ್ರಾ ಅಥವಾ ಬಾಂಬೆ ಬಂದ ನಂತರ ಈ ಕಡೆ ಬಂದು ಮುಗಿಸಿದ್ರಾ? ಇಲ್ಲ, ಅಲ್ಲೇ ನಾನು ಮಂಡ್ಯದಲ್ಲೇ ಮುಗಿಸಿದ್ರಾ. ಆನಂತರ ಬಾಂಬೆಗೆ ಬಂದ ನಂತರ ಯಾಕೆ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತದೆ, ದುಡ್ಡಿನ ಪ್ರಾಬ್ಲಮ್ ಬರ್ತದೆ, ಯಾವ ರೀತಿ ಅದನ್ನ ಫೇಸ್ ಮಾಡಿದ್ರಿ ಬಾಂಬೆಯಲ್ಲಿ ಅಂತ? ಮುಂಬೈನಲ್ಲಿ ಸ್ಟಾರ್ಟಿಂಗ್ ಈಗ ಎಲ್ಲರಿಗೂ ಸಮಸ್ಯೆ ಅಂದ್ರೆ ಹೋದ ತಕ್ಷಣ ನಮ್ಗೆ ಯಾರು ಜಾಗ ಮನೆ ಯಾರು ಕೊಡಲ್ಲ. ನಮ್ಗೆ ಗುರ್ತು ನಾನು ಹೇಳಿದ್ನಲ್ಲ ಮಾದೇವಿ ಅಂತ ಪರಿಚಯ ಅಂತೆಲ್ಲ, ಅವ್ರ ಕಾಂಟ್ಯಾಕ್ಟ್ ಇಂದ ನಾನು ಹೋದೆ. ಅಲ್ಲಿ ಹೋಗಿ ನಮ್ಮವ್ರ ಜೊತೆ ನಾನು ಇದ್ದೆ, ಅವ್ರ ಜೊತೆ ಅವ್ರು ಹೇಳಂಗೆ ನಾವು ಕೆಲಸ ಮಾಡಬೇಕು ಮಟ್ಟಬೇಕು, ಅದು ನಮ್ಮ ರಿವಾಜ್ ಇರುತ್ತೆ, ತಾಯಿ ಮಕ್ಳು ತರ ನಮ್ದೇ ಒಂದು. ಆ ಟೈಪಲ್ಲಿ ನಾನು ಮುಂದಕ್ಕೆ ತುಂಬಾ ಕಷ್ಟಪಟ್ಟೆ. ನಾನು ಆ ಕಷ್ಟ ಹೇಳ್ಬೇಕಾದ್ರೆ ನಾನು ದಿನ ಪೂರ್ತಿ ಹೇಳಿದ್ರು ಸಾಕಾಗಲ್ಲ, ಅಷ್ಟು ಕಷ್ಟಪಟ್ಟು ನಾನು ಮುಂದೆ ಬಂದು ನಾನು ಇಲ್ಲಿ ಈ ಸ್ಟೇಜಿಗೆ ಬಂದಿದ್ದೆ. ಉಡುಪಿಗೆ ಹೇಗೆ ಬಂದ್ರಿ ಅನ್ನುವಂಥದ್ದು, ಉಡುಪಿಯಲ್ಲೇ ಯಾಕೆ ಮತ್ತೆ ನಿಂತ್ರಿ, ಹೇಗೆ ಸಪೋರ್ಟ್ ಸಿಕ್ತು? ನಾನು
ಮುಂಬೈನಿಂದ ಬಂದು 7 ಇಯರ್ಸ್ ಅಂತ ಹೇಳಿದೆ. ಮತ್ತೆ ನಾನು ಇಲ್ಲಿ ಸೈಕಲ್ ಸರ್ಕಸ್ ವಿಜಯ್ ಕುಮಾರ್ ಅಂತ ಇದ್ದಾರಲ್ಲ, ಅವ್ರ ಕಾಂಟ್ಯಾಕ್ಟ್ ಆದೆ. ಅಂದ್ರೆ ಒಬ್ಳು ನಮ್ಮವಳೆ ಒಂದು ಟ್ರಾನ್ಸ್ಜೆಂಡರ್ ಶಿಲ್ಪಾ ಅಂತ ಇದ್ದಾಳೆ, ಅವಳು ಮುಂಬೈನಲ್ಲಿ ಇದ್ಲು ನಮ್ಮ ಜೊತೆ. ಅವಳು ಹೇಳಿದ್ಲು, ಅವಳು ಇದ್ದಿದ್ದೆ ಕುಂಬಾಶಿಲಿ, ಆನೆಗುಡ್ಡೆ ಕುಂಬಾಶಿ ಎಲ್ಲ ಅಲ್ಲಿದ್ದ. ಅವಳೊಂದು ಬನ್ನಿ ಅಲ್ಲಿ ಒಂದು ಡ್ಯಾನ್ಸ್ ಅದೆಲ್ಲ. ನಾನು ಡ್ಯಾನ್ಸ್ ಅಂದರೆ ಮುಂಬೈನಲ್ಲಿ ತುಂಬ ಡ್ಯಾನ್ಸು ಪ್ರೋಗ್ರಾಮ್ ಎಲ್ಲ, ಮತ್ತೆ ಬೇರೆ ಬೇರೆ ಡ್ಯಾನ್ಸ್ಗೆಲ್ಲ ನಾನು ಲೈವ್ ಬ್ಯಾಂಡ್ಗೆಲ್ಲ ಹೋಗ್ತಿದ್ದೆ ಆ ಟೈಪಲ್ಲಿ. ಮತ್ತೆ ಅವ್ರು ಹೇಳಿದ್ರು ನನಗೆ ಇಷ್ಟ, ಈಗ ಮ್ಯಾಂಗ್ಳೂರು ಧರ್ಮಸ್ಥಳ ಅದೆಲ್ಲ ಕೇಳಿದ್ನಲ್ಲ, ನನಗೊಂದು ಖುಷಿ ಆಯಿತು, ಬರ್ತೀನಿ ನಾನು, ಬಂದು ನೋಡ್ತೀನಿ ಹಾಗೆ ಅಂತ. ಒಂದ್ಸರಿ ಬಂದಾದ್ಮೇಲೆ ಕುಂಬಾಶಿಲಿದ್ದೆ ಒಂದು ಸೈಕಲ್ ಸರ್ಕಸ್, ಅದೇ ಸೂರತ್ ಕಲ್ಲಿತ್ತಲ್ಲ ಮ್ಯಾಂಗ್ಳೂರಲ್ಲಿ, ಅಲ್ಲಿ ಸೂರತ್ತಲ್ಲಿ ಸೈಕಲ್ ಸರ್ಕಸ್ ಎಲ್ಲ ಆಯಿತು, ಮುಗೀತು. ಕುಂಬಾಶಿಗೆ ಬಂದ ತಕ್ಷಣ ನನಗದೇನು ಈ ಊರು ಈ ಜನಗಳನ್ನ ನೋಡಿ ನನಗೆ ಅನ್ಸತ್ತಿಗೆ, ಮುಂಬೈನಲ್ಲಂತೂ ಇಲ್ಲಂತೂ ವರ್ಷಕ್ಕೊಂದ್ಸರಿ ಜಾತ್ರೆ ಆಗುತ್ತೆ, ಅಲ್ಲಂತೂ ದಿನ ಪೂರ್ತಿ ಜಾತ್ರೆ. ನಡೆಯೋಕೆ ಹೋದ್ರೆ ಎಲ್ಲಿಂದ ಮತ್ತೆ ಸ್ವಲ್ಪ ಮುಂದೆ ದಾರಿಗೆ ಹೋಗ್ಬೇಕಾದ್ರೆ ಒಂದು 10 ನಿಮಿಷ 1/4 ಗಂಟೆ ಬೇಕು ಅಷ್ಟು. ನನಗೆ ಇಲ್ಲಿ ಖುಷಿ ಆಯಿತು, ಇಲ್ಲೇ ಇರಬೇಕು ನಾನು ಈ ಮಂಗಳೂರಲ್ಲಿ ಇರಬೇಕು, ನೋಡಮ್ಮ ಇಲ್ಲಿ ಇದ್ದುಬಿಟ್ಟು ನಾವು ಏನಾರು ಸಾಧಿಸಬೇಕು ಅಂತ ನಾನು ಒಂದು ಟಾರ್ಗೆಟ್ ಇಟ್ಕೊಂಡೆ ನಾನು ಇದ್ದಿದ್ದು ನಾನು. ಓಕೆ, ನಂತರ ನೀವು ಅದೇ ನಿಮ್ಮ ಎಜುಕೇಶನ್ ಮಾಡೋಕ್ಕೆ ಮತ್ತೆ ನಿಮಗೆ ಇಲ್ಲಿ ಸಾಕಷ್ಟು ಇರೋಕ್ಕೋಸ್ಕರ ರೂಮ್. ಕುಂಬಾಶಿಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ನನಗೆ. ಸಮಸ್ಯೆ ಆಗಿದ ತಕ್ಷಣ ಅಂತಂದ್ರೆ ನಾನು ಕುಂಬಾಶಿಲಿ ಆನೆಗುಡ್ಡಲ್ಲಿ ನಾನು ಒಂದು ವಿಜಯ್ ಕುಮಾರ್ ಮನೇಲಿದ್ದೆ, ಅವರ ಜೊತೆನೇ ಇದ್ದೆ. ಮತ್ತೆ ನಮ್ಮ ಟೀಮಲ್ಲಿ ಇಬ್ಬರು 3 ಜನ ಬಂದಿದ್ರು, ಅವ್ರು ಇರಿ ಅಂತ ಹೇಳಿದ್ರು. ಆದ್ರೆ ಅವ್ರ ಮನೇಲಿ ತುಂಬಾ ಜನ ಇದ್ದಾರಲ್ಲ, ನಂಗೆ ಸಂಕೋಚ, ನಾನು ಬೇರೆ ಮನೆ ಮಾಡ್ಕೊತೀನಿ ಅಂತ. ಓಕೆ ಅಂತ ಅವ್ರ ಮನೆ ಮಾಡಿ ಕೊಟ್ರು. ಅದೇ ಕುಂಬಾಶಿಲು ಒಬ್ರು ಅಧ್ಯಕ್ಷರಿದ್ದಾರೆ, ಅವರು ನಮ್ಗೆ ಏನ್ ಗೊತ್ತಾರೋ, ಇಲ್ಲ ನಿಮ್ಮವ್ರಿಗೆಲ್ಲ ಮನೆ ಕೊಡಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಯಾರು ರೇಖಾದಾಸ್ ಅಂತ. ಎಷ್ಟು ಜನ ಇದ್ರಿ? ನಾವು 4 ಜನ 5 ಜನ ಇದ್ದೀವಿ. ಓಕೆ, ಅವ್ರು ಹೇಳಿದ್ರು ಇಲ್ಲ ಕೊಡಲ್ಲ ಹಾಗೀಗಂತ. ಅವ್ರು ನಮ್ಗೆ ಸ್ವಲ್ಪ ರಿಜೆಕ್ಟ್ ಮಾಡಿದ್ರು. ಮತ್ತೆ ನಾವೇನ್ ಮಾಡೋದು, ಅದ್ರಲ್ಲೂ ಫೇಸ್ ಮಾಡಿದೆ ನಾನು, ಅದನ್ನ ಬಿಟ್ಟಿಲ್ಲ. ಬೇರೆಯವ್ರಾಗಿದ್ರೆ ಅಯ್ಯೋ ನಡಿ ನಾವು ಮುಂಬೈಗೆ ಹೋಗೋದಂತ, ಆದ್ರೆ ಬಿಟ್ಟಿಲ್ಲ ನಾನು. ನಾವೇನ್ ಮಾಡೋದು, ನಾವು ಒಂದು ಇಂಡಿಯನ್ಸ್, ನಾವು ಭಾರತೀಯರು, ನಾವು ಬದುಕೋ ಹಕ್ಕಿತ್ತು. ಯಾರ ಹತ್ರ ನಾವು ಕೇಳಿ ಹೇಳಿ ಅಲ್ಲ, ನಾವು ತಿಂತೀವಿ ನಾವು ಉಣ್ತೀವಿ, ಯಾರಾದ್ರೂ ನಮ್ಮ ಹಂಗಲ್ಲಿ ಇಲ್ಲಲ್ಲ ಅಂತ ನಾವೇನ್ ಮಾಡಿ, ನಾನು ಮತ್ತೆ ನಗ್ಮಂತಮ್ಮ ಇದ್ದಾರೆ, ಅವ್ರು ಹೋಗಿ ನಾವು ಸೀದಾ ಬ್ರಹ್ಮವ್ರು ಹೋಗಿ ಮನೆ ಹುಡುಕ್ಬೇಕಂತ 2-3 ದಿನ ತುಂಬ ಅಂದರೆ ತುಂಬ ಇದು ಮಾಡೋದು. ಒಂದ್ರೆ ನಾನು ಹಾಗೆ ಅವ್ರ ತಮ್ಮನ ಒಂದಿನ ಒಂದು ಅಂಗಡಿ ಹತ್ರ ಕೂತಿದ್ದ. ಮುಂದ್ಗಡೆ ಅವ್ರು ಹೇಳಿದ್ರು, ಇಲ್ಲ ಮನೆ ಈ ಕಡೆ ಬ್ರಹ್ಮವರದಲ್ಲಿ ಕೊಳಂಬೆ ಅಂತ ಐತೆ, ಅಲ್ಲಿ ಮನೆ ಖಾಲಿತ್ತು ಹೋಗಿ ಅಂತ ಹೇಳಿದ್ರು. ಮತ್ತೆ ನಾನು ಮತ್ತೆ ಅವ್ರ ತಮ್ಮನ ಹೋಗಿ ಹೇಳಿದ ತಕ್ಷಣ ಅವರಂದ್ರು ಆಯ್ತು ಮನೆ ಕೊಡ್ತೀವಿ ಅಂತ. ಯಾರು ಈ ಕಾಲದಲ್ಲಿ ಕೊಡಲ್ಲ, ಇತ್ತೀಚೆಗೆ ಕೊಡ್ತಾ ಇದ್ರು, ಆಗ 6 ಇಯರ್ಸ್ ಹಿಂದೆ ನಾವು ಕೊಡಲ್ಲ, 6 ಬ್ಯಾಕ್ ಇಂದ ಕೊಡಲ್ಲ ಅವರು. ಮತ್ತೆ ಆಗು ನಾವು ಕೇಳಿದ ತಕ್ಷಣ ಅವರು ಆಯ್ತು ಬಂದಿರಿ ಅಂತ ಹೇಳಿದ್ರು. ಅಲ್ಲಿ ಒಂದು 5 ವರ್ಷ 6 ವರ್ಷ ಇನ್ನೂ ಅದೇ ಮನೇಲಿ ಇದ್ದೀವಿ ನಾವು, ಒಂದೇ ಮನೇಲಿ ನಾವು ಇದ್ದೀವಿ. 6 ವರ್ಷ ಆಯ್ತು, ಈಗ 7 ಇಯರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಈಗ. ಅಲ್ಲಿಂದ ನಾನು ಫೆಸಿಲಿಟಿ ಅಂತ ಅಂದ್ರೆ ಸ್ಟಾರ್ಟಿಂಗ್ ನಮ್ಗೆ ರೇಷನ್ ಕಾರ್ಡು, ವೋಟರ್ ಐಡಿ ನೋಡಿ. ನಮ್ಮ ಹತ್ರ ವೋಟರ್ ಐಡಿ ಸ್ಟಾರ್ಟಿಂಗ್ ಇರ್ಲಿಲ್ಲ ಎಲ್ಲಿ ನಮ್ಮ ಬ್ರಹ್ಮವರದಲ್ಲಿ. ಆಗ ಒಂದು ಕ್ಯಾಂಡಿಡೇಟ್ ಬಂದ್ರು, ಅದು ಹೇಳಲ್ಲ ಯಾರಂತ. ಅವ್ರು ಬಂದಾಗ ಕ್ಯಾನ್ವಾಸ್ಗೆ ಬರ್ತಾರೆ. ಕ್ಯಾನ್ವಾಸ್ಗೆ ಬಂದ ತಕ್ಷಣ ನಾನು ನಗ್ಮ ಎಲ್ಲ ಕೂತ್ಕೊಂಡಿದ್ದು, ಬಾಗಿಲು ತಟ್ತಾರಲ್ಲ ಕ್ಯಾನ್ವಾಸ್ಗೆ ಅವರು ಕವರ್ ಕೊಡೋಕ್ಕೆ. ಮತ್ತೆ ನಾನು ನೋಡಿ ಇವ್ರಿಗೆ ಓಟ್ ಇಲ್ಲ ಅಂತ ಹೇಳಿ ಹೋದ್ರು ಅವರು. ನನಗಿನ್ನೂ ಅವ್ರು ಯಾರಂತ ನಂಗೆ ಗೊತ್ತು, ಬೈ ಚಾನ್ಸ್ ಅವ್ರು ಟಿ ವಿಲಿ ನೋಡ್ತಾ ಇರ್ಬೋದು, ಅವ್ರು ಹೇಳಿದ್ರು. ಆದರೆ ನಾನು ಮನಸ್ಸಲ್ಲಿಟ್ಟೆ, ನಾನಂದೆ ನಗ್ಮ ಹೀಗಾದ್ರೆ ಆಗಲ್ಲ, ಹಿಂಗೆ ನೋಡು ಜನಗಳು ನಮಗೆ ಕೆಳಗಡೆ ಬೀಳಿಸ್ತಾರೆ ಹೊರತು ಮೇಲೆ ಎತ್ತಲ್ಲ. ನಾವು ಎದ್ದು ನಿಂತ್ಕೊಂಡ್ರೆ ಯಾರು ನಮಗೆ ಬೀಳಿಸೋರಿಲ್ಲ, ನಾನು ಅಂತ ನಿಂತ್ಕೊಂಡ್ರೆ ಆಯಿತು ಅಂತ ನಾನು ಅವಳೇನು ಮಾಡೋದು, ನಾನು ನಗ್ಮ ಮತ್ತೆ ಒಂದು ಸೀದಾ ನಾವು ಮಹಿಳಾ ಮತ್ತು ಮಕ್ಕಳ DC ಆಫೀಸ್ಗೆ ಹೋಗಿದ್ದು. ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅದರಲ್ಲಿ ರಾಜೇಂದ್ರ ಬೇಕಲ್ ಅಂತ ಪರಿಚಯ ಆದರು. ಅವರು ಕಾರ್ಕಳದವರು. ಅವ್ರು ನಮಗೆ ತುಂಬ ಅಂದರೆ ನಮ್ಮ ಬುಕ್ಸ್ ಎಲ್ಲ ಓದ್ತಿದ್ರಂತೆ. ಅವ್ರು ಹೇಳ್ತಿದ್ರು ನಿಮಗೂ ರೇಷನ್ ಕಾರ್ಡ್ ವೋಟರ್ ಐಡಿ ಎಲ್ಲ ಆಗಬೇಕು ಅಂತ ತುಂಬ ಅವರೇ ಮುಂದುವರೆದ್ರು. ಅವರು ಮತ್ತೆ ನಮ್ಮ ಬ್ರಹ್ಮವರ ಚಾಂತಾರ್ ಪಂಚಾಯತ್ ಎಲ್ಲ ತುಂಬ ಸಪೋರ್ಟ್ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋದೆ. ಅದರಲ್ಲಿ ನಮ್ಗೆ 20,000 ಸಬ್ಸಿಡಿ ಬಂತು. ಸಬ್ಸಿಡಿ ಅಂದ್ರೆ ಎಲ್ಲರಿಗೂ ಬಂದಿರೋದು ಸಬ್ಸಿಡಿ. ಆ 20,000 ಸಬ್ಸಿಡಿ ಅಲ್ಲೂ ಪ್ರಪ್ರಥಮವಾಗಿ ನಮ್ಮ ಉಡುಪಿಲೇ ಬಂದಿದ್ದು. ಆಯ್ತಾ, ನನಗೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಹಕ್ಕು ಪತ್ರ ಕೊಟ್ಟರು ಅಂತ ಹೇಳಿದ್ರಲ್ಲ, ಆ ಸಪೋರ್ಟ್ ನಮ್ಮ ವಿಶಾಲ್ ಸರ್ಗೆ ಯಾವತ್ತೂ ನಾನು ಎಂದಿಗೂ ಮರೆಯಲ್ಲ. ನಮಗೊಂದು ನೆಲೆ ಅಂತ ಕೊಟ್ಟಿದ್ದಾರೆ. ಮತ್ತು ನಮ್ಮ ಗ್ರೇಸಿ ಮೇಡಮ್ ಅವರು. ಅಲ್ಲಿಂದ ನಾವು ಸ್ಟಾರ್ಟ್ ಆಯಿತು. ನಾವು ಓದಬೇಕು ಮತ್ತು ನಮ್ಮದು ಅದೇ ಮುಂದಕ್ಕೆ ಹೇಳಿದ್ರೆ ಓದುಗರ ಬಳಗ ಅಂತ ಸಿಕ್ಕಿದ್ರೆ ಅದರ ಪ್ರಕಾರ ಸರ್ಗೆ ಹೇಳಿದೆ, ಸರ್ ನನಗೊಂದು ಆಸೆ ಇತ್ತು ಆ್ಯಂಕರಿಂಗ್ ಆಗಬೇಕಂತ ಹೇಳಿದೆ ಮಂಜುನಾಥ್ ಸರ್ಗೆ. ಸರ್ ಹೇಳಿದ್ರು ಸ್ಪಂದನ ಚಾನೆಲ್ ನನ್ನ ಫ್ರೆಂಡ್ ಇದ್ದಾರೆ ಅವಿನಾಶ್, ಅವ್ರು ಕಾಂಟ್ಯಾಕ್ಟ್ ಮಾಡಿಸ್ತೀನಿ ನೀವು ಹಾಗೆ ಅಂತ. ಓಕೆ ಅಂತ ನಾನು ಹೋಗಿದೆ. ಅವಿನಾಶ್ ಏನು ಮಾಡಿದ್ರು, ಸ್ಟಾರ್ಟಿಂಗ್ ಬೇರೆಯವ್ರಾದ್ರೆ ಆಯಿತು ಅಂತ ಮಾತಾಡಿಸಿ ಕಳಿಸ್ತಾರೆ, ಆದರೆ ಸ್ಟಾರ್ಟಿಂಗ್ ನಂಗೆ ಶೋ ಕಳಿಸಿದ್ರು, ನೀವು ಮಾತಾಡಿ ಹಾಗೆ ಮಾತಾಡ್ತೀರಾ ಅಂತ. ಒಂದು 2-3 ದಿನ ಟ್ರೈನಿಂಗ್ ಹೋಗಿದೆ, ಮಾತಾಡಿದೆ. ಅವ್ರು ಹೇಳಿದ್ರು ನೀವು ದಿನ ನ್ಯೂಸ್ ಪೇಪರ್ ಓದಿ, ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಆದ ತಕ್ಷಣ ನಾನು ಕರಿತೀನಿ ಅಂತ. ಅದರಲ್ಲೂ ಈ ಸರ್ ಸಪೋರ್ಟೇ. ಮತ್ತು ಈ ವಿಷಯ ನಮ್ಮ ಟ್ರಾನ್ಸ್ಜೆಂಡರ್ ಇವ್ರಿಗೆ ಗೊತ್ತಾಯಿತು. ಚೆನ್ನೈಲಿ ನನ್ನ ಫ್ರೆಂಡ್ ಇದ್ದಾಳೆ, ಅವಳಿಗೆ ಹೇಳಿದ್ದೆ ನಾನು ಸ್ಪಂದನದಲ್ಲಿ ಆ್ಯಂಕರಿಂಗ್ ನಾನು ಟ್ರೈ ಮಾಡ್ತಾಯಿದ್ದೀನಿ ಅಂತ. ಅದು ವಿಷಯ ತಗೊಂಡು ಇದು ಅವಾರ್ಡ್ ಶೋ ಮಾಡಿದ್ರು. ಅದರಲ್ಲಿ ನನಗೂ
ಎಕ್ಸ್ಪೆಕ್ಟ್ ಮಾಡಿದ್ರು ಬನ್ನಿ ಅಂತ. ಚೆನ್ನೈಗೆ ಹೋಗಿದ್ದೆ, ನನಗೂ ಅವಾರ್ಡ್ ಕೊಟ್ಟರು. ಅದೇ ಶಕೀಲಾ ಅಂತ ಇದ್ದಾರಲ್ಲ ಹೀರೋಯಿನ್, ಅವ್ರು ನಮ್ಗೆ ಅವಾರ್ಡ್ ಕೊಟ್ಟರು. ಆಗ ನನಗೆ ಇಂಗ್ಲೀಷ್ ಅಂತ ನಮ್ಮ ಟ್ರಾನ್ಸ್ಜೆಂಡರ್ ತುಂಬ ಜನ ಇಂಗ್ಲೀಷ್ ಮಾತಾಡ್ತಿದ್ರು. ಒಬ್ಳು ಎಸ್ಸೆ ಆಗಿದ್ದಾಳೆ ಕೃತಿಕಾ ಅಂತ, ಅವಳನ್ನ ನೋಡಿ ನಾನಂದೆ ಈಗ ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಯಾರು ಇಲ್ಲ ಎಸ್ಸೆ ಟ್ರಾನ್ಸ್ಜೆಂಡರು, ಅವಳಾಗಿದ್ದಾಳೆ. ಅದೇ ಥರ ತಿರ್ಗಾ ನಾನು ಎಸ್ಸೆ ಆಗಬೇಕು ಅಂತ ನಾನು ಬಯಸಲ್ಲ, ಬೇರೆ ಯಾರು ಆಗಿರಬಾರ್ದು ಅಂಥ ಪೋಸ್ಟಲ್ಲಿ ನಾನು ಆಗಬೇಕು ಅಂತ ನನ್ನದು ಮನಸ್ಸಲ್ಲಿ ಒಂದು. ಮತ್ತು ಇನ್ನೊಂದು ಹೇಳಬೇಕಾದಂದರೆ ನಾನು ಇಂಗ್ಲೀಷಲ್ಲಿ ನಮ್ಮ ಟ್ರಾನ್ಸ್ಜೆಂಡರ್ ತುಂಬ ಜನ ಇಂಗ್ಲೀಷಲ್ಲೇ ಮಾತಾಡ್ತಿದ್ರು. ಅಂದರೆ ನಂಗೆ ಫುಲ್ ಹಿಂದಿ ಬರುತ್ತೆ, ಇಂಗ್ಲೀಷ್ ಸ್ವಲ್ಪ ಬರುತ್ತೆ. ನಾನು ಏನು ಮಾಡಬೇಕಂತ ಮತ್ತೆ ಅದೊಂದು ನಾನು ಮಡಿಕೊಂಡೆ ನಾನು ಮೆಮೊರಿಲಿ, ನಾನು ಸರ್ ಕೇಳಲೇಬೇಕಂತ. ನಮ್ಮ ಮಂಜುನಾಥ್ ಸರ್ಗೆ ನಾನು ಹೇಳಿದೆ, ಸರ್ ನಾನು BA ಅಂತ ಓಕೆ ಸರ್ ನೀವು ಓದಿಸ್ತಾ ಇದ್ದೀರಾ ಸರ್, ಪ್ಲೀಸ್ ಸರ್ ನಾನು ಇಂಗ್ಲೀಷ್ ಓದ್ಬೇಕು ಸರ್, ನಾನು ಅದು ಅವಾರ್ಡ್ ಶೋಲ್ಲಿ ಫುಲ್ ಇಂಗ್ಲೀಷ್ ಮಾತಾಡಿ ಸರ್ ನಗಾಡ್ತಿದ್ರು. ನನಗಿನ್ನೂ ಖುಷಿ ಆಯ್ತು, ನೀವು ಕಲಿತೀರಲ್ಲ ಆಯಿತು ಅಂತ. ಇದೇ ಮಂತಲ್ಲಿ ಈಗ 16ಕ್ಕೆ ನಾನು ಓದೋಕ್ಕೆ ನಾನು ಹೋಗ್ತಾ ಇದ್ದೀನಿ, ಇಂಗ್ಲೀಷ್ ಕಲಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸರ್. ನಾನು ಮೊನ್ನೆ ಹೇಳಿದರು, ನೀವು 16 ಖಂಡಿತ ಬರಬೇಕು, ನೀವು 16ರಿಂದ ನಿಮ್ಮ ಕ್ಲಾಸ್ ತೊಗೊಳ್ತಾರೆ 12ರಿಂದ 2 ಗಂಟೆವರೆಗೂ ಅಂತ. ಓಕೆ ಸರ್ ಅಂತ ಒಪ್ಕೊಂಡಿದ್ದೀನಿ. ಮತ್ತು ಮುಂದಕ್ಕೆ ಸರ್ ತುಂಬ ನಂಬಿಕೆ ಕೊಟ್ಟಿದ್ದಾರೆ, ಕೈ ಎತ್ತಿ ನಿಲ್ಲಿಸಿದ್ದಾರೆ. ಅದು ನಾವು ಉಳಿಸ್ಕೊಳ್ಳೋದು ಇದೆಲ್ಲ ನಮ್ದಿರೋದು. ಮತ್ತು ನಗ್ಮ ಹೇಳಿದ್ದಾಳೆ SLCಲಿ ನಾನು ಫಸ್ಟ್ ಕ್ಲಾಸ್ ಬರ್ತೀನಿ, ಸೆಕೆಂಡ್ ಕ್ಲಾಸ್ ಬರ್ತೀನಿ ಅಂತ ಅವಳ ಮನಸ್ಸಲ್ಲಿ. ಸರ್ ತುಂಬ ಕನ್ಸ್ಕೊಂಡಿದ್ದಾರೆ. ನಾನು ಹೇಳ್ತೀನಿ ನನ್ನ ಫ್ರೆಂಡ್ ನಗ್ಮ ಫಸ್ಟ್ ಕ್ಲಾಸ್ ಬರ್ತಾಳೆ ಅಂತ ನಾನು ಹೆಮ್ಮೆಯಾಗಿ ನಾನು ಈಗಲೇ ಹೇಳ್ಕೊತೀನಿ. ಯಾಕಂದರೆ ಇದೇ ನೆಕ್ಸ್ಟ್ ಇಯರ್ ನಾನು ನಗ್ಮ ಕೂತಿ ಮಾತಾಡ್ತೀನಿ, ಫಸ್ಟ್ ಕ್ಲಾಸ್ ಬರ್ತೀವಿ ಅಂತ ನಾನು ಹೇಳ್ತೀನಿ ನಾನಂತ. ಓಕೆ, ಕಾಜಲ್ ಅವರೇ, ಮಂಜುನಾಥ್ ಕಾಮತ್ ಅವರೇ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಅದಕ್ಕೆ ಮೊದಲು ಬ್ರೇಕ್ ತಗೋಬೇಕಾಗ್ತದೆ. ಓಕೆ ವೀಕ್ಷಕರೇ, ಮಂಗಳಯಾನ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ನಂತರ.